ಸ್ಲೀಪರ್ ಒಂದೇ ಬಾರದಕ್ಕೋಸ್ಕರ ವೆಸ್ಟ್ ಬೆಂಗಾಲಿಗೆ ಬಂದ್ವಿ. ವೆಸ್ಟ್ ಬೆಂಗಾಲಿಗೆ ಬಂದು ಹೌರಾನಲ್ಲಿದ್ದೀವಿ. ಹೌರಾನಲ್ಲಿ ಈ ಬ್ರಿಡ್ಜ್ ನೋಡಿಲ್ಲ ಅಂದರೆ ಹೆಂಗೆ ಹೇಳಿ? ಬನ್ನಿ ತೋರಿಸ್ತೀನಿ ಈ ಒಂದು ಐಕಾನಿಕ್ ಬ್ರಿಡ್ಜ್ ಹೌರಾದು ನಿಮಗೆ ಡಿಜಿಟಲಾಗೆ. ಸೊ ಇದು ಒಂದು ಹೌರಾ ಬ್ರಿಡ್ಜ್. ಕೆಳಗಡೆ ನೀವು ನೋಡ್ತಿದ್ದೀರಲ್ಲ ಅದು ಬಂದು ಹೂಗ್ಲಿ ನದಿ. ಸೊ ಹೂಗ್ಲಿ ನದಿ ಮೇಲೆ ಈ ಒಂದು ಹೌರಾ ಬ್ರಿಡ್ಜ್ ಇದೆ ನೋಡಿ. ಟ್ರಾಫಿಕ್ ಸಹ ಇಷ್ಟೊಂದಿದೆ ಅಂತ, ಜನರು ಬೇಕಾದ್ರೆ ಅದ್ರ ಮೇಲೆ ನಡ್ಕೊಂಡು ಹೋಗ್ಬೋದು. ಮತ್ತು ರೋಡ್ ಸಹ ಈ ಒಂದು ಬ್ರಿಡ್ಜ್ ಮೇಲೆ ಇದೆ. ಪ್ಲಸ್ ಆಪೋಸಿಟಲ್ಲೇ ನಿಮಗೊಂದು ರೈಲ್ವೆ ಸ್ಟೇಷನ್ ಸಹ ಸಿಗುತ್ತೆ. ಹೌರಾ ರೈಲ್ವೆ ಸ್ಟೇಷನ್ ನಿಮಗೆ ಸೌಂಡ್ ಸಹ ಕೇಳಿಸ್ತಿದೆ. ನೆಕ್ಸ್ಟ್ ಟೈಮ್ ಏನಾದರೂ ಬಂದರೆ ಈ ಥರ ಒಂದು ಬೋಟ್ ರೈಡ್ನ ಮಾಡೋದಂತೂ ಮರಿಬೇಡಿ. ನೋಡಿ ಹೌರಾ ಬ್ರಿಡ್ಜ್ನ ಎಕ್ಸ್ಪ್ಲೋರ್ ಮಾಡಿಕೊಂಡು ಈ ಕಡೆ ಘಾಟ್ ಕಡೆಯಿಂದ ಬರ್ತಿದ್ವಿ. ಇಲ್ಲೊಂದು ರೈಲ್ವೆ ಟ್ರ್ಯಾಕ್ ಸಿಕ್ತು. ಓಕೆನಾ, ಸರಿ ಕ್ರಾಸ್ ಮಾಡ್ಕೊಂಡು ಹೊಟ್ಟೋಗೋಣ ಅಂತ ನಾವಿದ್ವಿ. ಅಣ್ಣ ಇದ್ದವನು ಬೇಡ ಬೇಡ ಇಲ್ಲೇ ಇರೋಣ, ಇಲ್ಲಿ ಟ್ರೈನ್ ಸ್ಪಾಟಿಂಗ್ ಮಾಡೋಣ ಅಂದ್ಬಿಟ್ಟು ಇಲ್ಲಿ ನಿಲ್ಸಿದ್ದಾರೆ ಅಣ್ಣ. ನೋಡಿದ್ರಲ್ಲ ಹಿಂದೆ ವೀಡಿಯೋ ನೋಡಿ, ಗೇಟ್ಸ್ ಹಾಕಿದ್ದಾರೆ. ಇಲ್ಲಿ ಫುಲ್ಲು ಮಾರ್ಕೆಟ್ ಒಳಗಡೆ ಇದೆ ಕಣ್ರಿ ಈ ರೈಲ್ವೆ ಸ್ಟೇಷನು. ನೋಡಿ ಇಲ್ಲೇ ಪಕ್ಕದಲ್ಲೇ ಲೋಡಿಂಗ್ ಅನ್ಲೋಡಿಂಗ್ ಮಾಡ್ತಿದ್ದಾರೆ. ಫುಲ್ಲು ಮಾರ್ಕೆಟ್ ಏರಿಯಾ ಆ್ಯಕ್ಚುಲಿ. ಇಲ್ಲಿ ಮಧ್ಯದಲ್ಲಿ ಬರುತ್ತೆ ನೋಡಿ. ಇವಾಗ ಈ ಕಡೆನೋ ಇಲ್ಲ ಆ ಕಡೆಯಿಂದನೋ ಎಲ್ಲೋ ಬರುತ್ತೆ. ಸೊ ಫುಲ್ ಎಲೆಕ್ಟ್ರಿಫೈಡ್ ಸೆಕ್ಷನ್ ಇದು. ಲೋಕಲ್ಸ್ ಓಡಾಡುತ್ತೆ ಅಷ್ಟೇ. ಇಲ್ಲಿ ಯಾವುದೋ ಎಕ್ಸ್ಪ್ರೆಸ್ ಟ್ರೈನ್ಸ್ಗಳಂಥದ್ದು ಯಾವುದೂ ಓಡಾಡಲ್ಲ ಇಲ್ಲಿ. ನೋಡಿ ಜನರು ಅವ್ರ ಮನೆಗಳನ್ನೂ ಸಹ ಇದ್ರ ಪಕ್ಕದಲ್ಲೇ ಮಾಡ್ಕೊಂಡಿದ್ದಾರೆ. ಅಲ್ಲೋಡಿ ಟ್ರೈನ್ ಬರ್ತಿದೆ. ಇಲ್ಲಿ ಹಿಂದ್ಗಡೆ ನೋಡ್ತಿದ್ದೀರಲ್ಲ ಇದೇ ಬಂದು ಹೌರಾ ಬ್ರಿಡ್ಜು. ಹೆಂಗಿತ್ತು ಕಮೆಂಟ್ ಬಾಕ್ಸಲ್ಲಿ ಈ ಒಂದು ಎಕ್ಸ್ಪೀರಿಯನ್ಸ್ನ ನೀವೇ ಹೇಳಿ. ನಾನು ಸಮೋಸ ತೊಗೊಂಡಿದ್ದೀನಿ, ಶಕ್ತಿ ಬಣ್ಣ ಕಚೋಡಿ ತೊಗೊಂಡಿದ್ದಾನೆ. ಬನ್ನಿ ನೋಡೋಣ ಟೇಸ್ಟ್ ಹೆಂಗಿದೆ ಅಂತ. ಖಾಲಿ आपने कैसा है? ಬಿಸಿ ಬಿಸಿ ಇದೆ ಕಣ್ರಿ. ಸೊ ಜಸ್ಟ್ ಟೊಮೆಟೊ ಸಾಸ್ ಏನೋ ಹಾಕ್ಕೊಟ್ಟಿದ್ದಾರೆ, ನೋಡೋಣ ಹೆಂಗಿದೆ ಅಂತ. ಸಾಕಾಗಟ್ರಿ. ಇದನ್ನು ಮುಗಿಸ್ಬಿಟ್ಟು ಬನ್ನಿ ನೋಡೋಣ ನೆಕ್ಸ್ಟ್ ಡಿಶ್ ಏನು ತೊಗೊಳ್ತೀವಿ. ಸೊ ಕೋಲ್ಕತ್ತಾಗೆ ಅದು ವೆಸ್ಟ್ ಬೆಂಗಾಲಿಗೆ ಬಂದರೆ ಒಂದು ಮ್ಯಾಂಡೇಟ್ರಿ ಮತ್ತು ಫೇಮಸ್ ಡಿಶ್ ಅಂದರೆ ರೋಶ್ಗುಲ್ಲ ಅಂತ ಕರೀತಾರೆ, ಅಥವಾ ನಮ್ಮ ಕಡೆ ಹೇಳ್ಬೇಕಂದ್ರೆ ರಸಗುಲ್ಲ ಅಂತ ಕರೀತಾರೆ. ಬಟ್ ಇದು ರೋಶ್ಗುಲ್ಲ ಅಂತ ಕರೀತಾರೆ. ಬನ್ನಿ ಟೇಸ್ಟ್ ಮಾಡೋಣ ಹೆಂಗಿದೆ ಅಂತ. ಚೆನ್ನಾಗಿದೆ ನೋಡಿ.
स्पॉन्जी है, ಸ್ಪಾಂಜಿ ಸಕ್ಕತ್ತಾಗಿದೆ. स्पॉन्जी है. ಹಾಂ, ಸಕ್ಕತ್ತಾಗಿದೆ. ಫುಲ್ಲು ಸ್ವೀಟು ಅಂತಲೂ ಇಲ್ಲ, ಸಪ್ಪೇನೋ ಅಂತ ಇಲ್ಲ. ಓವರಾಲಾಗಿ ಒಳ್ಳೆ ಬ್ಲೆಂಡ್ ಇದೆ. ಸಾಫ್ಟ್ನೆಸ್ ಸಕ್ಕತ್ತಾಗಿದೆ. ಒಂಥರ ಸ್ಪಂಜಿ ಟೇಸ್ಟ್ ಬಂದರೆ ನಾವೇ ಚೆನ್ನಾಗಿರುತ್ತೆ. ಸೊ ಓವರಾಲಾಗೆ ಸಕ್ಕತ್ತಾಗಿತ್ತು. ಶಾಕಿಂಗ್ ಏನು ಗೊತ್ತಾ, ಹೊರಗಡೆ ಹೋದ್ಮೇಲೆ ಪ್ರೈಸಸ್ ಹೇಳ್ತಿದ್ದೀನಿ, ಆಮೇಲೆ ನಿಮಗೂ ಸಹ ಶಾಕ್ ಆಗುತ್ತೆ. ನೋಡಿ ಅಲ್ಲಿ ಸ್ನ್ಯಾಕ್ಸ್ ಅಂತ ನೋಡಿದ್ರೆ ಇಲ್ಲಿ ಫುಲ್ಕಾ ಟೈಪ್ ಏನೋ ಮಾಡ್ತಿದ್ದಾರೆ ನೋಡಿ. ಇದು ಮಾರ್ಕೆಟ್ ರೋಡು, ಬಾನ ಬಜಾರ್ನ. ಸೊ ಈ ಸ್ಟೇಷನ್ ಕಡೆಗೆ ಹೋಗ್ತಾ ಇದ್ದೀವಿ ನೋಡಿ. ಫುಲ್ಲು ಮಾರ್ಕೆಟ್ ಒಳಗಡೆನೇ ಸ್ಟೇಷನ್ ಕಡೆಗೆ ಹೋಗಬೇಕು. ನೋಡಿ ಅಣ್ಣ ಸೋಂಪಾಪುಡಿ ತೊಗೊತಿದ್ದಾನೆ. ನಾನಿಲ್ಲಿ ಟಿಕೆಟ್ ಬುಕ್ ಮಾಡ್ತಾಯಿದ್ದೀನಿ. UTS ಮುಖಾಂತರ ಟಿಕೆಟ್ ತೊಗೊತೀನಿ ನೋಡಿ. 5 ರೂಪಾಯಿ ಅಷ್ಟೇ, ಬಾರಾ ಬಜಾರಿಂದ ಕೋಲ್ಕತ್ತಾವರೆಗೂ. ಸೊ ಇಲ್ಲಿ ಲೋಕಲ್ ಟ್ರೈನ್ಸ್ಗಳಿರುತ್ತಲ್ಲ, ಅದಕ್ಕೋಸ್ಕರ ಇದು 5 ರೂಪಾಯಿ ಫೇರ್ ಬರುತ್ತೆ. ನೋಡಿ ಸ್ಟೇಷನ್ ಬಂತು. ಬೋರಾ ಬಜಾರ್ ಅಂತ ಇಲ್ಲಿದೆ, ಬಟ್ ಅಲ್ಲಿ ಬಾರಾ ಬಜಾರ್ ಅಂತ ಇದೆ. UTS ಇಂದ ತೊಗೊಳ್ತಾ ಇರಿ. ಇಲ್ಲಿ ಆನ್ಲೈನಲ್ಲೂ ಸಹ ನೀವು ಟಿಕೆಟ್ನ ತೊಗೋಬೋದು. ಸೊ ನೋಡಿ UTS ಅಲ್ಲಿ ಅನ್ರಿಸರ್ವ್ಡ್ ಕ್ಲಿಕ್ ಮಾಡಿ. ನೆಕ್ಸ್ಟು ಅಟ್ ಸ್ಟೇಷನ್ ಅಂತ ಕ್ಲಿಕ್ ಮಾಡಿ. ಓಕೆನಾ. ಸೊ ನಾನು ಸ್ಟೇಷನಲ್ಲಿದ್ದೀನಿ. ಸೊ ಅಟ್ ಸ್ಟೇಷನ್ನು ಇಲ್ಲಿ QR ಕೋಡ್ ಕಾಣಿಸ್ತಿದೆಯಲ್ಲ, ಇದನ್ನು ಸ್ಕ್ಯಾನ್ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ಈ ಥರ ಒಂದು QR ಬರುತ್ತೆ. ಅದನ್ನು ಸ್ಕ್ಯಾನ್ ಮಾಡಿದ್ರೆ ನೋಡಿ ಆಟೋಮೆಟಿಕ್ಕಾಗಿ ತೊಗೊತದ್ದು. ನೆಕ್ಸ್ಟ್ ನಾವು ಇಲ್ಲಿಂದ ಕೋಲ್ಕತ್ತಾ ಸ್ಟೇಷನ್ ಕೋಡ್ ಬಂದು KOAA ಪ್ರೊಸೀಡ್ ಟು ಬುಕ್. ನೋಡಿ 5 ರೂಪಾಯಿ ಅಷ್ಟೇ, ಬಾರಾ ಬಜಾರಿಂದ ಕೋಲ್ಕತ್ತಾವರೆಗೂ ಇಬ್ಬರು ಹೋಗ್ತಿದ್ವಿ. ಸೊ ನಾವು UPI ಇಂದ ಮಾಡ್ಬೋದು, ವ್ಯಾಲೆಟಿಂದ ಸಹ ಮಾಡ್ಬೋದು. ನಾನು UPI ಇಂದ ಮಾಡ್ತಿದ್ದೀನಿ. ಸೊ UPI ಇಂದ ಮಾಡಿದ್ರೆ ನಿಮಗೆ ಡಿಸ್ಕೌಂಟ್ ಸಹ ಬರುತ್ತೆ. 5+5 10 ಬರುತ್ತೆ, ಬಟ್ ಇಲ್ಲಿ ನೋಡಿ 9.70. ಸೊ ಡಿಸ್ಕೌಂಟ್ ಸೇರಿಸಿ ಇಷ್ಟು ಬರುತ್ತೆ ನಮಗೆ. ಸೊ ಪೇಮೆಂಟ್ ಆಗಿದ ತಕ್ಷಣ ಸ್ವಲ್ಪ ವೆಯ್ಟ್ ಮಾಡಿ, ಅದಾಗದೇ ರೀಡೈರೆಕ್ಟ್ ಆಗುತ್ತೆ. ನೋಡಿ ಟಿಕೆಟ್ ಬಂತು. ಈ ಥರ ನಿಮಗೆ ರೈಲ್ವೆ ಆ್ಯಪಿಂದ ನೀವು ಟಿಕೆಟ್ಸ್ನ ತೊಗೋಬೋದು. ಸೊ ನೋಡಿ ಇದೇ ಸ್ಟೇಷನ್ನು ಬಾರಾ ಬಜಾರ್, ಬಟ್ ಇಲ್ಲಿ ಬೋರಾ ಬಜಾರ್ ಅಂತ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ನೋಡಿ. ಈ ಕಡೆ ನೋಡಿದ್ರೆ ಅಲ್ಲಿ ಕಾಣಿಸ್ತಿದೆಯಲ್ಲ ಒಂದು ಬ್ರಿಡ್ಜು, ಇದೆ ಹೌರಾ ಬ್ರಿಡ್ಜು. 7:47 ಅರೈವಲ್ ಇದೆ ನಮ್ಮ ಟ್ರೈನ್ದು. ಇನ್ನೂ ಬೇಜಾನ್ ಟೈಮ್ ಇದೆ. ನೋಡಿ ಈ ಪ್ಲೇನ್ ಸಹ ಟೇಕ್ ಆಫ್ ಆಗ್ತಿದೆ. ಫೋಕಸ್ ಆಗ್ತಿಲ್ಲ ನೋಡಿ. ನೋಡಿ ನಾವು ನಡ್ಕೊಂಡ್ಬಂದಿದ್ರು. ಮೇಲ್ಗಡೆ ಹೌಡಾ ಬ್ರಿಡ್ಜ್ ಕಾಣಿಸ್ತಿದೆ ನೋಡಿ.
ನೀವು ಥಾಯ್ಲೆಂಡಲ್ಲಿ ಒಂದು ವಿಡಿಯೋ ನೋಡಿರ್ತೀರ, ಮಾರ್ಕೆಟ್ ಒಳಗಡೆ ಟ್ರೈನ್ ಹೋಗುತ್ತೆ, ಸೇಮ್ ಅದೇ ಥರ ಇದು ಕೂಡ ನೋಡ್ರಿ, ಎಷ್ಟು ಹತ್ರದಲ್ಲಿ ಹೋಗ್ತಿದೆ ನೋಡಿ. ಬಟ್ ಒಂದು ಮನೆಗೂ ಟಚ್ ಆಗ್ತಿಲ್ಲ ನೋಡಿ. ನೋಡಿ ಇಲ್ಲೇ ಇದೆ, ಈ ಹೈಟಲ್ಲಿದೆ ನೋಡಿ ಇದು. ಫುಲ್ ಮಾರ್ಕೆಟ್ ಮಧ್ಯದಲ್ಲಿ ಟ್ರೈನ್ ಹೋಗುತ್ತೆ ಇಲ್ಲಿ. ಸೊ ಇದಾಗಿತ್ತು ನಮ್ಮ ಕೋಲ್ಕತ್ತಾ ಎಕ್ಸ್ಪ್ಲೋರಿಂಗ್. ಓಕೆನಾ, ಹೌರಾ ಎಕ್ಸ್ಪ್ಲೋರ್ ಮಾಡಿದ್ವಿ, ಹೌರಾಯಿಂದ ಮತ್ತು ಬ್ರಿಡ್ಜೆಲ್ಲ ಎಕ್ಸ್ಪ್ಲೋರ್ ಮಾಡಿದ್ವಿ. ಬ್ರಿಡ್ಜ್ ಎಕ್ಸ್ಪ್ಲೋರ್ ಮಾಡಿ ಘಾಟ್ ಕಡೆಯಿಂದ ಬ್ರಿಡ್ಜ್ ವ್ಯೂ ಪಾಯಿಂಟಿಗೆ ಹೋದ್ವಿ. ವ್ಯೂ ಪಾಯಿಂಟಿಂದ ಮಾರ್ಕೆಟಿಗೆ ಬಂದು ಮಾರ್ಕೆಟ್ ಎಕ್ಸ್ಪ್ಲೋರ್ ಮಾಡಿದ್ವಿ. ಬಹುತ್ ಅಚ್ಚಾ ಮಾರ್ಕೆಟ್ ಒಂದು ಸಖತ್ತಾಗಿತ್ತು. ಮಾರ್ಕೆಟ್ ಎಕ್ಸ್ಪ್ಲೋರ್ ಮಾಡಿ ಹಾಗೆ ಆ ಟ್ರೈನ್ ಹತ್ಕೊಂಡು, ಟ್ರೈನು ಸಹ ಒಂದು ಮಿಸ್ಟೇಕ್ ಮಾಡಿದ್ರೆ ಕಣ್ರಿ. ನಾವು ಫಸ್ಟಲ್ಲಿ ನಿಮಗೆ ತೋರಿಸಿದ್ನಲ್ಲ, ಆ ಟ್ರೈನಲ್ಲಿ ಆ್ಯಕ್ಚುಲಿ ಅದು ಆ ಟ್ರೈನ್ ರಿವರ್ಸ್ ಹೋಗ್ತಿತ್ತು. ಅಂದರೆ ಕೋಲ್ಕತ್ತಾಯಿಂದನೇ ಬರ್ತಿತ್ತು ಆ ಟ್ರೈನ್. ನಾವು ಆ ಟ್ರೈನ್ ಗೊತ್ತಿಲ್ಲದಂಗೆ ಆ ಟ್ರೈನ್ ಹತ್ಕೊಂಡ್ಬಿಟ್ಟಿದ್ದೀವಿ. ಆ ಟ್ರೈನ್ ಹತ್ಕೊಂಡು ನೆಕ್ಸ್ಟ್ ಸ್ಟೇಷನ್ಗೆ ಹೋಗಿ ನೋಡ್ತೀವಿ. ನೆಕ್ಸ್ಟ್ ಸ್ಟೇಷನಲ್ಲಿ ಅವ್ರು ಹೇಳ್ತಿದ್ದಾರೆ, ಈ ಟ್ರೈನ್ ಕೋಲ್ಕತ್ತಾಗೆ ಹೋಗಲ್ಲ, ನೆಕ್ಸ್ಟ್ ಕ್ರಾಸ್ ಆಗ್ತಿದೆಯಲ್ಲ ಆ ಟ್ರೈನ್ಗೆ ಹೋಗಿ ಅಂತ. ಈ ಟ್ರೈನ್ ಎಂಟ್ರ್ ಆಗ್ತಿದೆ, ಆ ಟ್ರೈನ್ ಎಂಟ್ರ್ ಆಗ್ತಿದೆ. ಬೇಗ ಇಳ್ಕೊಂಡು ಟ್ರೈನ್ ಚೇಂಜ್ ಮಾಡ್ಕೊಂಡು ಮತ್ತೆ ವಾಪಸ್ ಬಂದಿದ್ದಾಯ್ತು ನೋಡಿ ನಾವು. ಸೊ ಈ ಥರ ಮಿಸ್ಟೇಕ್ಸ್ ಆಗ್ತಿರುತ್ತೆ. ಈ ಥರ ಮಿಸ್ಟೇಕ್ಸ್ಗಳಿಂದನೇ ನಾವು ಕಲಿತೀವಿ. ಹೊಸ ಜಾಗಕ್ಕೆ ಹೋಗಿ ಆ ಒಂದು ಸಿಸ್ಟಮ್ ಏನಿರುತ್ತೋ ಅದನ್ನು ಸಹ ನಾವು ಕಲಿತೀವಿ. ಪ್ಲಸ್ ಇಲ್ಲಿಗೆ ಬಂದ್ವಿ, ಗೋಲ್ಗುಪ್ಪ ನೋಡಿದ್ರಲ್ಲ, ಗೋಲ್ಗುಪ್ಪ ತಿಂದ್ವಿ, ಸಖತ್ತಾಗಿತ್ತು ಕಣ್ರಿ ಟೇಸ್ಟು. ಹಾಂ, ಪ್ಲಸ್ ಸಮೋಸದೆಲ್ಲ ರೇಟ್ಸ್ ಹೇಳ್ತೀನಿ ನೋಡಿ. ಬೆಂಗಳೂರಲ್ಲಿ ಸಮೋಸ ಎಷ್ಟಿರುತ್ತೆ? ಆಲ್ಮೋಸ್ಟ್ 15, 20, ಕೆಲವು ಕಡೆ ಸಮೋಸ ಚಾಟ್ಸ್ ಎಲ್ಲ ಅಂದರೆ 25 ತನಕ ಬರುತ್ತೆ. ಇಲ್ಲಿ ಎಷ್ಟಿತ್ತು ಗೊತ್ತಾ ಕಿನ್ನತ್ತ? 8 ರುಪೀಸ್ ಇತ್ತು ಕಣ್ರಿ ಆ ಸಮೋಸ. ಓಕೆನಾ, ಸೈಜಲ್ಲೂ ಸಹ ಸಖತ್ತಾಗಿತ್ತು. ಆಲ್ಮೋಸ್ಟ್ ಇಷ್ಟು ಬರ್ತಿತ್ತು ಸಮೋಸ. ಫಿಲ್ಲಿಂಗು ಸಹ ಸಖತ್ತಾಗಿತ್ತು. ಕಚೋಡಿ ಕಿತ್ನಾ ಕಥ 10 रुपीस नहीं, वो भी 80 रुपीस ही है, क्योंकि 40 रुपीस का हुआ था, 44 रुपीस हुआ था. ಹಾಂ, ಸೊ ಕಚೋಡಿ ಪ್ರೈಸ್ ಬಗ್ಗೆ ಹೇಳ್ಬೇಕಂದ್ರೆ ಅದು ಸಹ 8 ರುಪೀಸ್ ಇತ್ತು. ಇಷ್ಟು ದಪ್ಪ ಇತ್ತು, ಆಲ್ಮೋಸ್ಟು ಒಳ್ಳೆ ಫೀಲಿಂಗ್ ಇತ್ತು ಸಹ. अच्छा था भैया, टेस्ट भी अच्छा था. ಕಚೋಡಿ ಸಖತ್ತಾಗಿತ್ತು. ರೋಸ್ಗುಲ್ಲ ಸಹ ತಿಂದ್ವಿ, ಅದು 10 ರುಪೀಸ್ ಈಚ್ ಬರುತ್ತೆ. ಸೊ ಆ ಥರದ್ದು 2 ತೊಗೊಂಡ್ವಿ. ಸೊ ಅದು 20 ರುಪೀಸ್ ಆಯಿತು. ಓವರಾಲ್ ಆಗಿ ಹೇಳ್ಬೇಕಂದ್ರೆ ಚಿಕ್ಕ ಅಂಗಡಿ ಆದ್ರೂ ಸಹ ಟೇಸ್ಟ್ ವೈಸಲ್ಲಿ ಸಖತ್ತಾಗಿತ್ತು ಕಣ್ರಿ. ಈ ದೊಡ್ಡ ರೆಸ್ಟೋರೆಂಟ್ಗೆ ಹೋಗ್ಬಿಟ್ಟು ತಿನ್ಬೇಕಂತಲೇ ಏನಿಲ್ಲ, ಈ ಥರ ಒಂದು ಚಿಕ್ಕ ರೆಸ್ಟೋರೆಂಟ್ನು ಎಕ್ಸ್ಪ್ಲೋರ್ ಮಾಡಿದ್ರೆ ಆ ಒಂದು ಲೋಕಲ್ ಟಚ್ ಸಿಗುತ್ತೆ ಇಲ್ಲಿ, ಸರಿನಾ? ಸೊ ಈಗ ಬಂದಾಯಿತು ನೋಡಿ ಕೋಲ್ಕತ್ತಾ ರೈಲ್ವೆ ಸ್ಟೇಷನ್. ಕೋಲ್ಕತ್ತಾನಲ್ಲಿ ತುಂಬ ಸ್ಟೇಷನ್ಸ್ಗಳಿದೆ. ಸಿಯಾಲ್ದಾ ಅಂತ ಇದೆ, ಹೌರಾ ಅಂತ ಇದೆ, ಮತ್ತು ಇವಾಗ ಒಂದು ನಾವು ಬಂದಿದ್ದೀವಿ ನೋಡಿ ಕೋಲ್ಕತ್ತಾ ಅಂತ ಇದೆ. ಸೊ ಒಂದೊಂದು ಟರ್ಮಿನಲ್ ಸ್ಟೇಷನ್ಸ್ಗಳು. ಸದ್ಯಕ್ಕೆ ನಾವೀಗ ಕೋಲ್ಕತ್ತಾ ರೈಲ್ವೆ ಸ್ಟೇಷನ್ಗೆ ಬಂದಿದ್ದೀವಿ. ಇಂಟರ್ನ್ಯಾಷನಲ್ ರೈಲ್ವೆ ಸ್ಟೇಷನ್ ಇದು. ಇಲ್ಲಿಂದ ಬಾಂಗ್ಲಾದೇಶಕ್ಕೆ ಸಹ ನಿಮಗೆ ಒಂದು ಟ್ರೈನ್ ಸಿಗುತ್ತೆ. ಸೊ ಇದಾಗಿತ್ತು ಒಂದು ಸಣ್ಣ ವಿಡಿಯೋ ಆಫ್ ಎಕ್ಸ್ಪ್ಲೋರಿಂಗ್ ಕೋಲ್ಕತ್ತಾ ಅಥವಾ ವೆಸ್ಟ್ ಬೆಂಗಾಲ್ ಅಂತ. ಈ ಒಂದು ಸಣ್ಣ ವಿಡಿಯೋ ನೋಡೋಣ. ನೆಕ್ಸ್ಟ್ ಟೈಮು ಟ್ರ್ಯಾಮ್ ಒಂದು ಎಕ್ಸ್ಪ್ಲೋರ್ ಮಾಡಬೇಕಂತ ಆಸೆ ಇತ್ತು, ಬಟ್ ಅದು ತುಂಬ ದೂರ ಇದೆ. ನಾವಿರೋದೇ ಬೇರೆ, ಟ್ರ್ಯಾಮ್ ಓಡ್ತಿರೋದೇ ಬೇರೆ, ಫ್ರೀಕ್ವೆನ್ಸಿ ಸಹ ಅಷ್ಟೊಂದಿಲ್ಲ. ಅದು ಎವ್ರಿ 2 ಅವರ್ಸ್ ಏನೋ 1 ಟ್ರ್ಯಾಮ್ ಬರುತ್ತಂತೆ. ಸೊ ನೋಡೋಣ, ನೆಕ್ಸ್ಟ್ ಟೈಮ್ ಏನಾದರೂ ಹೌರಾಗೆ ಬಂದಾಗ ಆ ಟ್ರ್ಯಾಮನ್ನು ಸಹ ನಾನು ನಿಮಗೆ ತೋರಿಸಿ ರಿವ್ಯೂ ಮಾಡಿ ಹೇಳ್ತೀನಿ ನಿಮಗೆ. ಸೊ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಒಂದು ಡಿಫ್ರೆಂಟ್ ಅಪ್ರೋಚ್ ಟ್ರೈ ಮಾಡ್ತಿದ್ದೀನಿ. ಇನ್ ಕೇಸ್ ನಿಮ್ಗೆ ಏನಾದ್ರು ಈ ಥರ ಇಷ್ಟ ಆಯಿತು ಅಂದರೆ, ಸಿಟಿ ಎಕ್ಸ್ಪ್ಲೋರಿಂಗ್ ಏನಾದರೂ ಇಷ್ಟ ಅಂತ ಹೇಳಿದ್ರೆ ಅದು ಸಹ ವೀಡಿಯೋಗಳು ನಿಮಗೆ ಬರುತ್ತೆ. ಓಕೆನಾ? ಸೊ ಮುಂದಿನ ಭಾನುವಾರ ಸಂಜೆ 6 ಗಂಟೆಗೆ ಬರ್ತೀನಿ ಹೊಸ ವೀಡಿಯೋದೊಂದಿಗೆ. ಅಲ್ಲಿವರೆಗೂ ಸರ್ವೇ ಜನ ಸುಖಿನೋ ಭವಂತು. ಜೈ ಹಿಂದ್, ಜೈ ಕರ್ನಾಟಕ.